ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ವ್ಲಾಗ್ಸ್. ಭಾನುವಾರ ದಿನದ ವ್ಲಾಗ್ ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಫುಲ್ ವ್ಲಾಗ್ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಫುಲ್ ವ್ಲಾಗ್ ನೋಡಿ. ಕ್ಲೀನಿಂಗ್ ಎಲ್ಲ ಆಯಿತು. ಕೊನೆಗೆ ಕ್ಲೀನಿಂಗ್ ಮಾಡುವಾಗ ಸಡನ್ನಾಗಿ ಆ ಕ್ಯಾನು ಕೈ ಜಾರಿ ಎತ್ತಿಡೋದು ಬಿದ್ದೋಗ್ಬಿಡ್ತು. ಮತ್ತೆ ಮನೆಯೆಲ್ಲ ನೀರಾಗೋಯ್ತು. ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಮತ್ತು ಬಿಸಿಲು ಏನು ಈಗ ಸಮ್ಮರ್ ಸ್ಟಾರ್ಟ್ ಆಗ್ತದೆ ಅಷ್ಟೇ. ಮೈಸೂರಲ್ಲಂತೂ ತುಂಬಾ ಬಿಸಿಲಿದೆ. ಹಪ್ಪಳ ಹಾಕಿದ್ರೆ ಒಂದು 2 ಗಂಟೆಗೆ ಒಣಗೋಗೋ ಅಷ್ಟು ಜಾಸ್ತಿ ಬಿಸಿಲಿದೆ. ನನಗಂತೂ ಬೆವರು ತಡೆಯೋಕ್ಕಾಗ್ತಾಯಿಲ್ಲ. ಈಗ ನಿಜ ಮಾರ್ನಿಂಗಿಂದ ಸಂಜೆವರೆಗೂ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಿಜ ತಲೆನೋವು ಬಂದೇ ಬರುತ್ತೆ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ. ಬನ್ನಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ನನಗಂತೂ ತಡೆಯೋಕ್ಕಾಗ್ತಾಯಿಲ್ಲ. ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಶ್ ಅಪ್ ಆಗಿ ಈಗ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇಬ್ಬರು ಸೇರ್ಕೊಂಡು ಈಗ ನಾವೆಲ್ಲ ಹೋಗಬೇಕು. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ. ಸೊ ಈಗ ನಾನು, ನನ್ನ ಫ್ರೆಂಡು, ನನ್ನ ಮಗಳು 3 ಜನ ಹೋಗ್ತಾ ಇದ್ದೀವಿ. ಗಾಡ್, ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ನನ್ನ ಫ್ರೆಂಡು ಈಗ ನಮ್ಮ ಎಲೆಕ್ಟ್ರಿಕ್ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ. ಪಾಪ ಸುಮಾರು ದಿನ ಆದಮೇಲೆ ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾಳೆ. ಚೆನ್ನಾಗಿ ಓಡಿಸ್ತಾಳೆ, ಪರವಾಗಿಲ್ಲ. ಭಯ ಕುಡಿತು ನನಗೆ, ಎಲ್ಲಿ ಬಿಡಿಸ್ಬಿಡ್ತಾಳೆ ಅಂತ ಸರಿಯಾಗಿ ಓಡಿಸ್ತಾಳೆ. ಗಾಡಿ 40 ಬಿಟ್ಟು ಹೋಯ್ತಾ ಇಲ್ಲ. ನನ್ನ ಹಸ್ಬೆಂಡು 40ಕ್ಕೆ ಸೆಟ್ ಮಾಡ್ಕೊಟ್ಬಿಟ್ಟರೆ ಗಾಡಿ ಮುಂದಕ್ಕೆ ಹೋಯ್ತಾನೆ ಇಲ್ಲ. 40 ಬಿಟ್ಟು ಅದು ಎಕೋ ಮಾಡೋದೇ ಹೋಯ್ತಾ ಇವಳು ನಡ್ಕೊಂಡು ಹೋಗೋರೆ ಸ್ಪೀಡಾಗಿ ಓಡ್ತಾರೆ. ನಾವೇ ನೆತ್ತು ಹೋಯ್ತಾ ಇದೀವಿ ಅಂತ ಹೇಳ್ತಾಳೆ. ರೋಡಲ್ಲಿ ಇರೋರೆಲ್ಲ ನಬ್ಬೆ ನೋಡೋಕ್ಕಾಗೋಯ್ತು, ಮೆತ್ತು ಹೋಯ್ತವ್ರೆ. ಯಾಕೆ ಮೆತ್ತಿಗೆ ಅನ್ನೋಕ್ಕೆ ಪಾಪ ನನ್ನ ಗಂಡಿಗೆ ಭಯ ಆಗ್ಬಿಟ್ಟಿರ್ಬೇಕು. ಇರೋಳೊಬ್ಳು ಎಂಟಿ ತಗೊಂಡಾಗ ಎಲ್ಲರೂ ಬೀಳಿಸಿ ಏನಾದ್ರು ಮಾಡಿಬಿಟ್ರೆ ಆಮೇಲೆ ನೆಟ್ಟಿನ ಅಂದ್ಬಿಟ್ಟು ಏಕೋ ಮಾಡಿದಾಗ ಕೊಟ್ಬಿಟ್ಟಾರೆ. ಮುಂದೆ ಹೋಯ್ತಾನೆ ಇಲ್ಲ. ಅದು 40 ಬಿಟ್ಟು ಒಟ್ಟೆಲ್ಲ ಸ್ಟ್ರಕ್ ಆಗ್ಬಿಟ್ಟೈತೆ. ಬೀಟ್ ಮಾಡಿಬಿಟ್ಟು ಅಲ್ವ ಮುಂದೆ ನೀನು ಓಡ್ಕೊಂಡು. ನಾವು ಹೋಗಿದ್ದು ಪೂರ್ಣಿಮಾ ಎಂಬ್ರಾಯ್ಡ್ರಿ ಆ್ಯಂಡ್ ಟೆಕ್ಸ್ಟೈಲ್ಸ್ ಅಂತ. ಇದು ಹೆಬ್ಬಾಳ್ ಪಕ್ಕದಲ್ಲಿರೋ ಮಂಚೇಗೌಡ ಕೊಪ್ಪಳಲ್ಲಿದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇಲ್ಲಿ. ಹಾಗೆ ಲೇಡೀಸ್ಗೆ ಬೇಕಾದಂಥ ವಸ್ತುಗಳು, ಬ್ಯಾಗ್ಸ್ ಆಗಲಿ ಅಥವಾ ಡ್ರೆಸ್ಸಸ್ ಆಗಲಿ ಎಲ್ಲನೂ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಶಾಪ್ ಅಂತೂ. ನಾನು ನನ್ನ ಫ್ರೆಂಡು ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಲರ್ ಶಾಪ್ ಹೋಗಿ ಅಲ್ಲೂ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಅಮ್ಮನ ಮನೆಗೆ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮುಖ ಎಲ್ಲ ಒಂಥರ ಡಲ್ ಆದಂಗೆ ಆಗಿತ್ತು. ಅದಕ್ಕೋಸ್ಕರ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಬೇಕು. ಆಮೇಲೆ ಕಡಲೆ ಹಿಟ್ಟು 1 ಸ್ಪೂನು, ಒಂದು ಚಿಟಿಕೆ ಅರಿಶಿನ, 1 ಸ್ಪೂನ್ ಜೇನುತುಪ್ಪ. ಪ್ಯೂರ್ ಜೇನುತುಪ್ಪ ತಗೊಳ್ಳಿ, ಆದಷ್ಟು ಪ್ಯೂರ್ ಜೇನುತುಪ್ಪ ತಗೊಳ್ಳಿ, ಬ್ರ್ಯಾಂಡೆಡ್ದು. ಒಂದು ಪ್ಯಾಕೆಟ್ ಫುಲ್ ಕಾಫಿ ಪುಡಿ ಹಾಕಬೇಕು. ಜೊತೆಗೆ ಅರ್ಧ ಟೊಮೆಟೊ ರಸ, ಜೊತೆಗೆ 1 ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೋಬೇಕು. ನೀವು ಫೇಸ್ಗೆ ಜೊತೆಗೆ ಕಾಲಿಗೆ ಮತ್ತು ಕೈಗೂ ಕೂಡ ಹಾಕಿ ಮಸಾಜ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕೈ ಕಾಲಿಗೆ ಬೇಕು ಅಂದರೆ ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲ ಡಬಲ್ ಮಾಡ್ಕೊಳ್ಳಿ. ಇಷ್ಟು ಹಾಕಿ ನೀವು ನೀರು ಹಾಕಿ ಕೂಡ ಕಲಿಸ್ಬೋದು ಅಥವಾ ಹಾಲಲ್ಲಿ ಕೂಡ ಕಲಿಸ್ಬೋದು. ಕೈಯಲ್ಲೇ ಕಲಿಸ್ಕೊಳ್ಳಿ, ಗಂಟಾಗೋದಿಲ್ಲ ಆಗ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಮೊಸರು ಕೂಡ ಹಾಕ್ಬೋದು. ನನ್ನ ಹತ್ರ ಇಲ್ಲದೇ ಇದ್ದ ಕಾರಣ ನಾನು ಹಾಕಿಲ್ಲ. ಇದು ಟ್ಯಾನ್ ಮತ್ತು ಸ್ಕ್ರಬ್ ಕೂಡ ಮಾಡುತ್ತೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ. ಅದೇ ಒಂದು ಫೇಸ್ ಪ್ಯಾಕ್ನ ಹಾಕುವಾಗ ಮೊದಲು ಮುಖ ತೊಳೆದಿರಬೇಕು ಚೆನ್ನಾಗಿ. ಅದಾದಮೇಲೆ ಫೇಸ್ ಪ್ಯಾಕ್ ಹಾಕೋಬೇಕು. ಇನ್ನೊಂದು ಸ್ನಾನ ಮಾಡಾದಮೇಲೆ ಫೇಸ್ ಪ್ಯಾಕ್ ಹಾಕೊಳ್ಳಿ. ಸ್ನಾನಕ್ಕಿಂತ ಮುಂಚೆ ಫೇಸ್ ಪ್ಯಾಕ್ ಹಾಕೊಳ್ಬೇಡಿ. ನೀಟಾಗಿ ಅಪ್ಲೈ ಮಾಡಬೇಕು. ಬ್ರಷಲ್ಲೆಲ್ಲ ಅಪ್ಲೈ ಮಾಡಿಬಿಡಿ, ಕೈಯಲ್ಲೇ ಅಪ್ಲೈ ಮಾಡಿ. ನೀಟಾಗಿ ಅಪ್ಲೈ ಮಾಡ್ಬೋದು. ಇದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನ್ಯಾಚುರಲ್ ಸ್ಕ್ರಬ್ಬಿಂಗ್ ಅದು. ಟೊಮೆಟೊ ಕೂಡ ಅಷ್ಟೇ ಶೈನ್ ಬರುತ್ತೆ ಮುಖದ ಮೇಲೆ.
ಕೈ ಕಾಲು ನೀವು ಸ್ನಾನ ಮಾಡ್ತೀರಾ ಅಂದಾಗ ಬಾಡಿ ಸ್ಕ್ರಬ್ಬಿಂಗ್ ಕೂಡ ಮಾಡ್ಕೋಬೋದು ಇದರಲ್ಲಿ. ಸೊ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಎಲ್ಲಾದರೂ ಫಂಕ್ಷನ್ ಅಥವಾ ಪೂಜೆ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು ಅಂತ ಅಂದಾಗ ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ. ವಾರದಲ್ಲಿ 2 ದಿನ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಮ್ಮ ಫೇಸು. ಇದು ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದಂತಹ ಒಂದು ರೆಮಿಡಿ ಇದು. ಇಂಥ ಸ್ಕಿನ್ ಟೈಪೇ ಯೂಸ್ ಮಾಡಬೇಕು, ಅಂಥ ಸ್ಕಿನ್ ಟೈಪೇ ಯೂಸ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಕೈಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಟ್ಯಾನಿಂಗು, ಪಿಕ್ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ನಾವು ಅನ್ಕೋತೀವಿ ಫೇಸ್ ಮಾತ್ರ ಟ್ಯಾನ್ ಆಗಿರುತ್ತೆ ಅಂತ, ಕೈ ಕಾಲು ಕೂಡ ಟ್ಯಾನ್ ಆಗುತ್ತೆ ಜಾಸ್ತಿ, ಅದರಲ್ಲೂ ಗಾಡಿ ಓಡಿಸೋರಿಗೆ. ನಿಮ್ಗೆ ಎಫೆಕ್ಟಿವ್ ಆಗಬೇಕು ಅಂದರೆ ಇದನ್ನು 20 ನಿಮಿಷ ಬಿಡಬೇಕು. ಹಾಗೆಯೇ ಬಿಟ್ಟ ಮೇಲೆ ವಾಶ್ ಮಾಡಬೇಕು. ಸೊ ನೀವು ಬರೀ ಮುಖಕ್ಕೆ ಮಾತ್ರ ಹಚ್ಕೊಂಡ್ರೆ ಸಾಲೋದಿಲ್ಲ. ನೆಕ್ಸ್ಟ್ ಏನಿರುತ್ತೆ ಕುತ್ತಿಗೆ ಭಾಗನೂ ಸೇರಿಸಿ ಹಚ್ಚಬೇಕು. ಯಾಕೆಂದರೆ ಮುಖ ಒಂದು ಶೈನು, ಕತ್ತು ಒಂದು ಶೈನು ಆ ಥರ ಬರುತ್ತೆ. ಇಷ್ಟು ಹಚ್ಕೊಂಡ್ರೆ ಸಾಕು. ಇಷ್ಟು ಕವರ್ ಮಾಡಿದ್ರೆ ಮುಖ ಮತ್ತು ಫೇಸ್ ಇಷ್ಟು ಕವರ್ ಮಾಡಿದ್ರೆ ಸಾಕು. ಇದನ್ನು 20 ಮಿನಿಟ್ಸ್ ಹಾಗೆ ಬಿಡಿ. ಅದಾದಮೇಲೆ ವಾಶ್ ಮಾಡ್ಕೋಬೇಕು. ಸೊ ನಾನೀಗ ಫೇಸ್ ಪ್ಯಾಕ್ ಹಾಕೊಂಡು 10 ನಿಮಿಷ ಆಗಿದೆ. ಮುಖ ಎಲ್ಲ ಟೈಟ್ ಹಿಡಿತಾ ಇದೆ. ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕೋಬೇಕು. ಅಷ್ಟು ಮಾತಾಡೋಕ್ಕಾಗ್ತಾಯಿಲ್ಲ, ಟೈಟ್ ಹಿಡಿದಿದೆ ಮುಖ. ಇದ್ರ ಮೇಲೆ ಅದನ್ನೇ ಇನ್ನೊಂದು ಲೇಯರ್ ಹಾಕೊಳ್ಳಿ. ಅದನ್ನು ಇನ್ನೂ 10 ಮಿನಿಟ್ಸ್ ಬಿಟ್ಟು ತೊಳಿಬೇಕು. ಯಾಕೆಂದರೆ ಹಿಂಗೆ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಕೊಡುತ್ತೆ ನಮಗೆ. 10 ನಿಮಿಷ ಅದು ನಮ್ಮ ಮುಖ ಹೀರ್ಕೊಂಡಿರುತ್ತೆ ಅದನ್ನೆಲ್ಲ. ಅದಾದಮೇಲೆ ಇನ್ನೊಂದು ಲೇಯರ್ ಹಾಕೋದ್ರಿಂದ ತುಂಬ ಎಫೆಕ್ಟ್ ಕೊಡುತ್ತೆ. ಕೈಗೆ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ, ಮುಖಕ್ಕೆ ಹಚ್ಕೊಳ್ಳಿ ಅಷ್ಟೇ. ಸೊ ಇದನ್ನು 10 ನಿಮಿಷ ಬಿಟ್ಟು ತೊಳಿಬೇಕು. ಈಗ ಡ್ರೈ ಆಗಿದೆ. ಇದು ಸೆಕೆಂಡ್ ಲೇಯರ್ ಕೂಡ ಹಚ್ಚಿದ್ದಲ್ಲ, ಅದು ಕೂಡ ಡ್ರೈ ಆಗಿದೆ. ಏನು ಮಾಡಿ, ಆವಾಗಲೇ ಯೂಸ್ ಮಾಡಿದ್ರಲ್ಲ ಟೊಮೆಟೊ, ಅದನ್ನು ಸ್ವಲ್ಪ 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಅದರಲ್ಲಿ. ನೀವು ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ಮೇಲೆ ಸೋಪಲ್ಲಿ ಮುಖ ತೊಳೆಯೋ ಥರ ಇರಲ್ಲ. ಸೋಪಲ್ಲಿ ಮುಖ ತೊಳಿಬಾರ್ದು. ನೀವು ಬರೀ ತಣ್ಣೀರಲ್ಲಿ ಮುಖ ತೊಳಿಬೇಕು. ಅದು ಬಿಸಿನೀರಲ್ಲೂ ಕೂಡ ತೊಳಿಬಾರ್ದು. ಸೋಪು ಹಾಕಬಾರ್ದು, ಹಾಗೆ ಬಿಸಿನೀರಲ್ಲೂ ಕೂಡ ತೊಳಿಬಾರ್ದು. ತಣ್ಣೀರು ಯೂಸ್ ಮಾಡಬೇಕು. ನ್ಯಾಚುರಲ್ ಆಗಿ ಶೈನ್ ಕೊಡೋದು ಅಂದರೆ ಟೊಮ್ಯಾಟೊ ಮತ್ತು ನಿಂಬೆಹಣ್ಣು ಎರಡೂ ನಮ್ಮ ಫೇಸ್ಗೆ ನ್ಯಾಚುರಲ್ ಆಗಿ ಶೈನ್ ಕೊಡುತ್ತೆ. ಈ ಪಾರ್ಟ್ಸಲ್ಲೆಲ್ಲ ಮೂಗು ಸೈಡಲ್ಲೆಲ್ಲ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಅಲ್ಲೂ ಕೂಡ ಡೆಡ್ ಸೆಲ್ಸ್ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಸ್ಕ್ರಬ್ ಮಾಡಿ. ಹಾಗೆ ಕಣ್ಣಿನ ಕೆಳಗಡೆ ಸ್ವಲ್ಪ ಹುಷಾರಾಗಿರಿ. ಕಣ್ಣೊಳಗಡೆ ಹೋಗ್ಬಿಟ್ರೆ ಸ್ವಲ್ಪ ಉರಿಯೋ ಚಾನ್ಸಸ್ ಇರುತ್ತೆ. ಹಾಕೊಳ್ಳುವಾಗಲೂ ಹುಷಾರಾಗಿರಿ, ಅದೇ ಸ್ಕ್ರಬ್ ಮಾಡುವಾಗಲೂ ಹುಷಾರಾಗಿರಿ. ನೀವು ಸ್ಕ್ರಬ್ ಮಾಡ್ತಾನೆ ಅದು ಅರ್ಧ ಬಿಟ್ಕೊಳ್ತಾ ಹೋಗುತ್ತೆ. ನೋಡಿ ಇಲ್ಲೇ ಕಾಣ್ತಾ ಇರುತ್ತೆ, ನೋಡಿ ಇಲ್ಲಿ ಶೈನ್ ನ್ಯಾಚುರಲ್ ಆಗಿ ಬಂದುಬಿಟ್ಟಿರುತ್ತೆ. ಮುಖ ತೊಳೆದಾಗ ತೋರಿಸ್ತೀನಿ ನಿಮಗೆ. ಉಜ್ತಾನೆ ಎಲ್ಲ ಕೊಳೆ ಅದ್ರ ಜೊತೆಗೆ ಬರುತ್ತೆ. ಏನಿಲ್ಲ, ನೀವು ಲಿಪ್ಸ್ಗೂ ಕೂಡ ಉಜ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಹಾಗೆ ಕೈಗೂ ಉಚ್ಕೊಳ್ಳಿ ಅದರಲ್ಲೇ. ಈ ವಾರದಲ್ಲಿ ಒಂದ್ಸರಿ ಈ ಥರ ಮಾಡಿದ್ರೆ ನಿಮ್ಗೆ ಯಾವ ಫೇಶಿಯಲು ಬೇಡ, ಏನೂ ಬೇಡ. ನ್ಯಾಚುರಲ್ ಆಗೇ ನೀವು ಕಾಸು ಖರ್ಚಿಲ್ಲದೆ ಮನೆಯಲ್ಲೇ ಫೇಶಿಯಲ್ ಮಾಡ್ಕೊಡ್ಬೋದು. ಸೊ ಇಷ್ಟಾದಮೇಲೆ ತಣ್ಣೀರಲ್ಲಿ ತೊಳ್ಕೊಬನ್ನಿ. ಹೋಗಿ ವಾಶ್ ಮಾಡ್ಕೊಂಬಂದು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ನೋಡಿ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ಎಷ್ಟು ಶೈನ್ ಇನ್ಸ್ಟೆಂಟಾಗಿ ಬಂದಿದೆ ನನ್ನ ಮುಖದಲ್ಲಿ. ನೋಡಿ ಇಲ್ಲಿ ಮಾತ್ರ ಅಲ್ಲ, ಕತ್ತು ಕೂಡ ಅಷ್ಟೇ. ಕೈ ನೋಡಿ, ನಿಜವಾಗ್ಲೂ ಫುಲ್ ಟ್ಯಾನಿಂಗ್ ರಿಮೂವ್ ಆಗುತ್ತೆ. ಇಷ್ಟು ಫುಲ್ ಬ್ರೈಟ್ ಆಗಿದೆ. ಜೊತೆಗೆ ನಾವು ವೀಕ್ಲಿ ಒನ್ಸ್ ಅಥವಾ ನಿಮ್ಮ ಟೈಮ್ ಇದ್ದರೆ 2 ಸರಿನೂ ಮಾಡ್ಕೋಬೋದು. ತುಂಬ ಶೈನ್ ಬರುತ್ತೆ ಮುಖದಲ್ಲಿ. ಆಮೇಲೆ ಡೆಡ್ ಸೆಲ್ಸ್ ಮಾರ್ಕ್ಗಳಿರುತ್ತೆ. ಒಂದೊಂದು ಪಿಂಪಲ್ ಆಗಿ ಮಾರ್ಕ್ ಹೊಡೆದು ಪಿಂಪಲ್ ಆಗಿರುತ್ತೆ, ಅದು ಮಾರ್ಕ್ ಹೋಗಿರೋದಿಲ್ಲ. ಅದು ಒಂದೇ ಸರಿ 2 ಸರಿಗೆ ಆಗೋದಿಲ್ಲ. ಅದು ನಿಧಾನಕ್ಕೆ ಒಂದು 2 ತಿಂಗಳು 3 ತಿಂಗಳು ಆಗ್ತಾ ಅದು ನಿಧಾನಕ್ಕೆ ಮಾಯ ಆಗುತ್ತೆ. ಶೈನ್ ಅಂತೂ ನಿಜವಾಗ್ಲೂ ಬರುತ್ತೆ, ಬ್ರೈಟ್ನೆಸ್ಸು ಆಗುತ್ತೆ. ನೋಡಿ ಲೈಟ್ ಹಂಗೆ ಕಾಣ್ತಾ ಇದೆ ಅಂತ ಅಲ್ಲ, ನಿಜವಾಗ್ಲೂ ಶೈನ್ ಬಂದಿದೆ. ಸೊ ಎಲ್ಲರೂ ಟ್ರೈ ಮಾಡಿ DIY ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ಸೊ ನೀವು ಫೇಸ್ ಎಲ್ಲ ತೊಳೆದಾದ್ಮೇಲೆ ಪಾನ್ಸ್ ಮಾಯಿಶ್ಚರೈಸರ್ ನಾನು ಹಚ್ತೀನಿ. ನೀವು ಯಾವ್ದಾದ್ರು ಮಾಯಿಶ್ಚರೈಸರ್ ಹಚ್ಕೋಬೋದು.
ನಾನು ಪಾಂಡ್ಸ್ ಹಚ್ತೀನಿ. ಇನ್ನೊಂದು ಮಾಯಿಶ್ಚರೈಸರ್ ಹಚ್ಚಿದ ಮೇಲೆ 2 ನಿಮಿಷ ಜೆಂಟಲಾಗಿ ಮಸಾಜ್ ಮಾಡಬೇಕು. ಹಾಗೆ ಅದು ಹಚ್ಚಿದ ತಕ್ಷಣ ಇನ್ನೊಂದು ಕ್ರೀಮ್ನ ಅಪ್ಲೈ ಮಾಡಬಾರ್ದು. 2 ನಿಮಿಷ ಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು. ಆವಾಗಲೇ ಅದು ನಮ್ಮ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಿ ಇಡೀ ದಿನ ನಮ್ಗೆ ಮಾಯಿಶ್ಚರ್ ಕೊಡೋದಕ್ಕೆ ಸಾಧ್ಯ ಆಗೋದು. ಇಲ್ಲಿ ನೋಡಿ, ಯಾವುದೇ ಕ್ರೀಮ್ ನೀವು ಹಚ್ಚಿದ್ರೂ ಅಪ್ವರ್ಡ್ಸ್ ಹಚ್ಚಬೇಕು. ಒಂದು ಸೆಟಲ್ ಲುಕ್ ಕೊಡುತ್ತೆ ಇದು ಮಾಯಿಶ್ಚರೈಸರ್ ಹಚ್ಚಿದ್ಮೇಲೆ. ಇದಾಗಿ 2 ನಿಮಿಷ ಆದಮೇಲೆ ಸ್ವಲ್ಪ ಒಣಗಿಸ್ಕೋಬೇಕು ಮಾಯಿಶ್ಚರೈಸರ್ ಹಚ್ಚಿದ್ಮೇಲೆ. ಅದಾಗಿ 2 ನಿಮಿಷ ಆದಮೇಲೆ ನೀವು ಯಾವ ಕ್ರೀಮ್ ಹಚ್ಕೋತೀರೋ ಅದನ್ನು ಹಚ್ಕೋಬೋದು. ಬಟ್ ಒಂದು ನೆನಪಿರಲಿ, ಸ್ನಾನಕ್ಕೆ ಮುಂಚೆ ಯಾವತ್ತೂ ಈ ರೆಮಿಡಿ ಮಾಡಬಾರ್ದು, ಸ್ನಾನ ಆದಮೇಲೆ ಮಾಡಬೇಕು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. DIYನ ಮನೇಲಿ ಟ್ರೈ ಮಾಡಿ ಅದೆಷ್ಟು ಎಫೆಕ್ಟಿವ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ DIYಗಳು ನನ್ನ ಚಾನಲಲ್ಲಿ ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ. ನಾನು ಆ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.